ಇವತ್ತು ಕರಾಟೆಯಲ್ಲಿ ಆನ್ಯುವಲ್ ಡೇ ಫಂಕ್ಷನ್ ಇದೆ. ಅಲ್ಲಿ ಏನೇನೆಲ್ಲ ಮಾಡ್ತಾರೆ ಮತ್ತೆ ಯಾರು ಗೆಸ್ಟ್ ಬರ್ತಾರೆ ಅಂತ ನೋಡೋಣ. ಶಿಷ್ಟನ ವಯಸ್ಸು ಗೊತ್ತಾಗುತ್ತೆ. ಯಾಕೆಂತಂದ್ರೆ 7-8 ವರ್ಷದಿಂದ ಪೋಷಕರು ಮಕ್ಕಳನ್ನ ಕರಾಟೆ ಕ್ಲಾಸ್ ಕಲಿಸಿದ್ದಾರೆ. ಇವತ್ತು ಒಂದು ಬ್ಲ್ಯಾಕ್ ಬೆಲ್ಟ್ ಪದವಿನ ಕೊಡ್ತಾ ಇದ್ವಿ ಅವರಿಗೆ. ಈ ಕಾರ್ಯಕ್ರಮವನ್ನು ಒಂದು ಪ್ರಾರ್ಥನೆ ಮೂಲಕ ಶುರು ಮಾಡಬೇಕು. ಯಾವುದೇ ರೀತಿಯಾದ ವಿಘ್ನಗಳಾಗಬಾರ್ದು. ದೇವರನ್ನು ನೆನೆಯುತ್ತಾ ಪ್ರಾರ್ಥನೆ ಮಾಡೋದಕ್ಕೆ ಬರ್ತಿದ್ದಾರೆ. ಚಂದ್ರಕಲಾ ಮೇಡಮ್ ಪ್ರಾರ್ಥನೆಯನ್ನು ಮಾಡಿಕೊಡ್ಬೇಕಾಗಿ ಕೇಳ್ಕೊತಿದ್ದೆ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಆಲ್. ಓಂ ಓಂ ಓಂ. ಯಾವುದೇ ರೀತಿಯಾದ ಅಡೆತಡೆ ಆಗಬಾರ್ದು, ನಿರ್ವಿಘ್ನವಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಬೇಕು ಅಂತ ಅಂದ್ಬಿಟ್ಟು ಗಣಪತಿಯ ಸ್ತೋತ್ರವನ್ನು ಆಡಿದ ಚಂದ್ರಕಲಾ ಮೇಡಮ್ ಅವರಿಗೆ ತುಂಬ ಹೃದಯವಾದ ಧನ್ಯವಾದಗಳು. ಈಗ ಭಗತ್ ಸಿಂಗ್ ಅಕಾಡೆಮಿ ಆಫ್ ಕರಾಟೆಯ ಸ್ಥಾಪಕರು ಹಾಗೂ ನಮ್ಮೆಲ್ಲರ ಶಿಕ್ಷಕರಾದಂಥ ರಿನ್ಷಿ ರಮೇಶ್ ಸರ್ ಅವರನ್ನ ವೇದಿಕೆ ಮೇಲೆ ಕರಿತಾ ಇದ್ದೀನಿ. ಎಲ್ಲರಿಗೂ ಕೂಡ ಸ್ವಾಗತ ಕೋರಬೇಕು ಅಂತ ರಿನ್ಷಿ ರಮೇಶ್ ಅವ್ರನ್ನ ಕರ್ಕೋತಾ ಇದ್ದೀನಿ. ಭಗತ್ ಸಿಂಗ್ ಅಕಾಡೆಮಿ ಆಫ್ ಕರಾಟೆ ಶಾಲಾ ವಾರ್ಷಿಕೋತ್ಸವ ಮತ್ತು ಬ್ಲ್ಯಾಕ್ ಬೆಲ್ಟ್ ವಿತರಣಾ ಸಂಭ್ರಮನ ಜನವರಿ ಎಂಡು ಇಲ್ಲ ಫೆಬ್ರವರಿ 2ನೇ ತಾರೀಕಿಗೆ ಮುಗಿಸ್ಬೇಕಾಯಿತು. ಕಾರಣಾಂತರದಿಂದ ಅದು ಸ್ವಲ್ಪ ಮುಂದೆ ಹೋಯಿತು. ಹಾಗಾಗಿ ಇವತ್ತು ಈ ಒಂದು ದಿನ 4ನೇ ತಾರೀಕು SSLC ಎಕ್ಸಾಮು ಮುಗೀತು. ಹಾಗಾಗಿ 6ನೇ ತಾರೀಕು ಭಾನುವಾರ ಇವತ್ತು ಮುಗಿಸ್ಕೊಂಡ್ಬಿಡ್ಬೇಕು. ಇಲ್ಲ ಎಲ್ಲ ವಿದ್ಯಾರ್ಥಿಗಳು ಕೂಡ ರಜೆಗೆ ಹೋಗ್ತಿರ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಈ ಕಾರ್ಯಕ್ರಮನ ಅಂದ್ಕೊಂಡು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಂತಹ ಸಂದರ್ಭದಲ್ಲಿ ಮೊದಲಿಗೆ ನಮಗೆ ಮಾರ್ಗದರ್ಶಕರಾಗಿರ್ತಕ್ಕಂತಹ ನಮ್ಮ ಈ ಶಾಲೆಯ ಪ್ರಾಂಶುಪಾಲರು ಕಾಂತರಾಜ ಸರ್ನ ಈ ಥರ ಒಂದು ಶಾಲೆಯಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ನಮಗೆ ಬೆದ್ದಲವಾಗಿ ನಿಂತಿದ್ದಾರೆ ಮತ್ತು ಈ ಶಾಲೆಯಲ್ಲಿ 15 ವರ್ಷಗಳಿಂದ ನಮಗೆ ಕರಾಟೆ ತರಬೇತಿ ನೀಡಲು ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ತುಂಬ ಜೋರು ಚಪ್ಪಳೆಯೊಂದಿಗೆ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತಾ, ಹಾಗೆಯೇ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈ ಊರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮತಿ ರೇಖಾ ಸೋಮಶೇಖರವ್ರನ್ನ ಹೋಗಿ ಕೇಳ್ಕೊಂಡಾಗ ಈ ಥರ ಒಂದು ಕಾರ್ಯಕ್ರಮ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ತಂದೆಯಾಗಿರ್ತಕ್ಕಂತಹ ಮಂಜುನಾಥ್ ರವರು ತುಂಬ ವರ್ಷಗಳಿಂದ ಮಗಳನ್ನ ಕರಾಟೆ ಕಲಿಸಿ ಇವತ್ತು ಬ್ಲ್ಯಾಕ್ ಬೆಲ್ಟ್ ಪದವಿಯನ್ನು ಮಗಳು ತಗೋತಿದ್ದಾಳೆ. ಆ ಒಂದು ಕಾರ್ಯಕ್ರಮ ನೋಡಬೇಕು ಅಂತ ತುಂಬ ಖುಷಿಯಿಂದ ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ಪುಷ್ಪವನ್ನು ಕೊಡೋದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆಯೇ ನಮ್ಮ ಮಿಥುನ್ ಅವರ ತಂದೆ ದೇವರಾಜು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಕೂಡ ಈ ಒಂದು ಪುಷ್ಪವನ್ನು ಕೊಡೋದರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಿಂತಿರ್ತಕ್ಕಂತಹ ಚೇತನ್ ಕುಮಾರ್ ಅವ್ರಿಗೂ ಕೂಡ ಒಂದು ಪುಷ್ಪವನ್ನು ಕೊಡೋದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆಯೇ ಚಂದ್ರಶೇಖರ್ ಅವರು ಕೂಡ ಸೆಕೆಂಡ್ ಆನ್ ಬ್ಲ್ಯಾಕ್ ಬೆಲ್ಟ್ ಚಂದ್ರಶೇಖರ್ ಅವ್ರಿಗೂ ಕೂಡ ಒಂದು ಪುಷ್ಪವನ್ನು ಕೊಡೋದರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ವಿ. ಹಾಗೆಯೇ ಫಸ್ಟ್ ಆನ್ ಬ್ಲ್ಯಾಕ್ ಬೆಲ್ಟ್ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ಚಂದ್ರಕಲಾ ಮೇಡಮ್ನವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಒಂದು ಪ್ರಾರ್ಥನಾ ಗೀತೆಯನ್ನು ಆಡಿದ್ದಾರೆ. ಅವ್ರಿಗೂ ಕೂಡ ಒಂದು ಪುಷ್ಪವನ್ನು ಕೊಡುವುದರ ಮುಖಾಂತರ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ವಿವೇಕಾನಂದ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಒಂದು ಪುಷ್ಪವನ್ನು ಕೊಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ನಮ್ಮ ಜೀವನದ ಕಷ್ಟಗಳನ್ನೆಲ್ಲ ಮೀರಿ ನಿಲ್ಲೋಣ ಅಂತ ಹೇಳುತ್ತಾ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ದೀಪ ಹಚ್ಚುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ.
ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈ ಮೆರವೆಯಿಂದ. ಇಷ್ಟು ದಿನ ನೀವೆಲ್ಲ ಏನು ಶ್ರಮಪಟ್ಟು ನಾವು ಕರಾಟೆಗೆ ಏನಕ್ಕೆ ಬರಬೇಕು, ಪ್ರತಿಯೊಂದು ಕೂಡ ಶ್ರಮಪಟ್ಟು ಪ್ರತಿ ಎಕ್ಸಾಮಲ್ಲಿ ಕೂಡ ಬೆವರು ಸುರಿಸಿ ಪಡ್ಕೊಂಡಿರೋಂಥ ಕಲರ್ ಬೆಲ್ಟ್ ವಿತರಣೆ ಕಾರ್ಯಕ್ರಮ ಈಗ ನೆರವೇರುತ್ತೆ. ನೀವು ಮಾಡಿರೋಂಥ ಪ್ರತಿಯೊಂದು ಎಕ್ಸಾಮ್ನ ಪ್ರತಿಫಲ ನಿಮ್ಗೆ ಇವಾಗ ಸಿಗ್ತಾ ಇದೆ. ಈ ಮುಂದಿನ ಕಾರ್ಯಕ್ರಮ ಕಲರ್ ಬೆಲ್ಟ್ ವಿತರಣೆ. ಬ್ಲೂ ಬೆಲ್ಟ್ ಮನೋಜ್ ಪಿ ಬ್ಲೂ ಹೊಡಿಬೇಕು, ಯಾಕೆ ಚಪ್ಪಾಳೆ ಹೊಡಿರಿ. ಒಂದು ಎಕ್ಸಾಮ್ ಕರೆಕ್ಟ್ ಎಕ್ಸಾಮ್ ಎಷ್ಟಾಗ್ಬೋದು. ಆರೆಂಜ್ ಬೆಲ್ಟ್ ನೀವು ನಮ್ಮ ಸ್ಟೂಡೆಂಟ್ಸ್ ಅಲ್ಲೂ ಕ್ಲಾಸ್ ಹೊಡಿಬೇಕಲ್ವಾ, ನಿಮಗೂ ಗೊತ್ತಲ್ವಾ ಟಫೆಸ್ಟ್ ಎಕ್ಸಾಮ್ ಅಂತ. ಕೌಶಿಕ್ ಗೌಡ ಕೌಶಿಕ್ ಕುಶಾಲ್ ಗೌಡ ಆರೆಂಜ್ ಬೆಲ್ಟ್. ಲಕ್ಷ್ಮೀಶ್ ಹೆಜ್ಜೆ ಲಕ್ಷ್ಮೀಶ್ ಮೋಕ್ಷಿತ್ ಗೌಡ ಮೋಕ್ಷಿತ್ ಗೌಡ ಕೆ ಸುಮಿತ್ ಗೌಡ ಸುಮಿತ್ ಗೌಡ ಕೆ ಈಗ ಯಾರು ಬಂದಿದ್ದು? ಲಕ್ಷ್ಮೀಶ್ ಎಚೆನಾ ಆರೆಂಜ್ ಬೆಲ್ಟ್. ಕಾರ್ತಿಕ್ ಎಚೆ ಆರೆಂಜ್ ಬೆಲ್ಟ್. ಹೊಸಬ್ರು ಯಾರು ಬಂದ್ರ? ಬರ್ತಿರೋ ಬಿಟ್ಟು ಕೂತಿರೋ. ಸಮಸ್ಯೆ ಬರ್ದಂಗೆ ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಿ ಭವಿಷ್ಯ ಉಜ್ವಲವಾಗಿರಲಿ ಅಂತ ಕೇಳಿಕೊಂಡು ಪೂಜೆ ಮಾಡಿ. ಗೋಪಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ಕೊಡತಕ್ಕಂಥ ಒಂದು ಬೆಲ್ಟನ್ನು ಕಟ್ತಕ್ಕಂಥ ಒಂದು ಪ್ರೊಸೀಜರ್ ಇದೆ. ಆನಂತರ ಅದನ್ನು ಕಟ್ತೀವಿ. ಯಾಕೆಂದರೆ ನಮ್ಮ ಪ್ರಾಂಶುಪಾಲರು ಕಾರ್ಯನಿಮಿತ್ತ ಇವತ್ತು ತುಮಕೂರು ಹೋಗಬೇಕು ಮಠದ ಹತ್ರ. ಹಾಗಾಗಿರ್ತಕ್ಕಂಥದ್ರಿಂದ ಈಗ ಈ ಒಂದು ಬೆಲ್ಟು ಮತ್ತು ಬ್ಲ್ಯಾಕ್ ಬೆಲ್ಟು ಮತ್ತು ಸರ್ಟಿಫಿಕೇಟನ್ನು ಈ ಮೂಲಕ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು ಎಲ್ಲರೂ ಕೂಡ ಒಬ್ಬರಿಗೆ ಒಂದು ಬೆಲ್ಟ್ ವಿತರಣೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮೊದಲಿಗೆ ಹರೀಶ್ ಉನ್ನತ ಮಟ್ಟಕ್ಕೆ ಕೊಂಡೊಯ್ತಿರ್ತಕ್ಕಂಥವ್ರು ಈ ವಯಸ್ಸಲ್ಲೂ ಕೂಡ ತುಂಬಾ ಶ್ರಮವನ್ನು ಪಟ್ಟು ಈ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲಿಗೆ ನನ್ನ ಆರಾಧ್ಯ ದೈವ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಾದಂತಹ ಶಿವಕುಮಾರ ಮಹಾಸ್ವಾಮೀಜಿಯವರನ್ನು ಮನಸ್ಸಿನಲ್ಲೇ ಸ್ಮರಣೆ ಮಾಡ್ತಾ, ಅದೇ ರೀತಿಯಾಗಿ ಗದ್ದಿಗೆ ಮಠದ ಅಧ್ಯಕ್ಷರು, ಈ ಒಂದು ವಿದ್ಯಾಸಂಸ್ಥೆಯ ಸ್ಥಾಪಕರು ಆಗಿರ್ತಕ್ಕಂಥ ಪರಮ ಪೂಜ್ಯ ಮಹಂತ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಪಡಮಾಡ್ತಾ, ವೇದಿಕೆ ಮೇಲಿರ್ತಕ್ಕಂಥ ರೇಖಾ ಸೋಮಶೇಖರ್ ಅವರೇ ಹಾಗೂ ಸ್ನೇಹಿತರಾದ ಗಮ್ ದಯಾನಂದ್ ಸರ್ ಅವರೇ, ಭಗತ್ ಸಿಂಗ್ ಅವರು 31 ವರ್ಷದಲ್ಲೇ ಬ್ರಿಟಿಷ್ನವರ ಕ್ರೌರ್ಯಕ್ಕೆ ಅಪ್ರತಿಮ ಹೋರಾಟಗಾರರು ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು. ಅದೇ ರೀತಿಯಾಗಿ ನನಗೆ ಅದೇ ರೀತಿ ಭಗತ್ ಸಿಂಗ್ ನೋಡಿದಂತೆ ಆಗ್ತದೆ ನಮ್ಮ ಕರಾಟೆ ರಮೇಶ್ರವ್ರು ನೋಡಿದಾಗ. ಆ ಮುಖಚರ್ಯೆ, ಅವರ ಕಾರ್ಯವೈಖರಿ ಎಲ್ಲವೂ ಕೂಡ. ಕರಾಟೆ ಅಂದ್ರೆ ಆರೋಗ್ಯ, ಕರಾಟೆ ಅಂದರೆ ಸರ್ವಸ್ವ, ಶಾರೀರಿಕವಾಗಿ ಸರ್ವಸ್ವ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಕಲೆ. ಇಂತಹ ಕಲೆಯನ್ನು ನಮ್ಮ ಮಾಗಡಿ ತಾಲೂಕು, ನೆಲಮಂಗಲ ತಾಲೂಕಿನಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿ ಈ ಒಂದು ಕಲೆಯನ್ನು ಕಲಿಸ್ತಕ್ಕಂಥದ್ದು ಕರಾಟೆ ಶಿಕ್ಷಕರು.
ನಾನು ಖುಷಿಪಟ್ಟೆ. ಏಕೆಂದರೆ ಇವತ್ತಿನ ದಿನಮಾನದಲ್ಲಿ ಮಕ್ಕಳಲ್ಲಿ ಒಂದು ಅಶಿಸ್ತು, ಸೋಮಾರಿತನ, ಒಳ್ಳೆ ರೆಸ್ಪಾನ್ಸ್ ಬಂತು. ಇತ್ತೀಚೆಗೆ ಈ ಸಣ್ಣ ಸಣ್ಣ ಮಕ್ಕಳು ಇಲ್ಲಿ ನೋಡಿ, ಇಲ್ಲೂ ಕೂಡ ಸಣ್ಣ ಮಕ್ಕಳಿದ್ದಾರೆ. ನಾನಿವತ್ತು ದೊಡ್ಡ ಮಕ್ಕಳು ಅವರನ್ನು ನೋಡಿದ್ರೆ ಸುಮಾರು 75% ಸಣ್ಣ ಮಕ್ಕಳಿದ್ದಾರೆ. ಅವರು ಏನು ಶಕ್ತಿ ಪಡ್ಕೊಂಡಿದ್ದಾರೆ ಅದನ್ನು ಎಲ್ಲರೂ ಪಡ್ಕೋಬೇಕು. ಎಲ್ಲರೂ ಕೂಡ ಆ ಶಕ್ತಿ ಪಡ್ಕೊಂಡ್ರೆ ಒಂದು ಆದರ್ಶ ಬೇಕು, ಸೋಮಾರಿತನ ಹೋಗಬೇಕು, ಕ್ರಿಯಾಶೀಲರಾಗಬೇಕು ಅನ್ನುವಂತಹದ್ದು ಇದ್ದರೆ ಕರಾಟೆಗೆ ಸೇರಿಸಿ. ನಾನು ಕೂಡ ಆಗಿಂದಾಗಿ ಹೇಳ್ತಿರ್ತೀನಿ ನಮ್ಮ ಮಕ್ಕಳುಗಳಿಗೆ, ಸೇರ್ಕೊಳ್ಳಿ. ಇದು ಕೇವಲ ಒಂದು ಆಡಂಬರದ ಪ್ರದರ್ಶನ ಆಗಲಿ. ಕೆಲವರು ನನಗೆ ಬರ್ತಾರೆ, ಜಯತವರ ತಂದೆ ಇರ್ತಕ್ಕಂಥ ತುಳಸಿರಾಮರಾವ್ ಸರ್ ಅವರು ಬಂದಿದ್ದಾರೆ. ಅವರಿಗೆ ಕೂಡ ಈ ಒಂದು ವೇದಿಕೆಗೆ ಒಂದು ಪುಷ್ಪವನ್ನು ಕೊಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ವಿ. ಹಾಗೇನೆ ಜೀವನ್ ಅವರ ತಾಯಿ ಕೂಡ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ರೇಖಾ ಅವರು, ಅವ್ರಿಗೂ ಕೂಡ ಒಂದು ಪುಷ್ಪವನ್ನು ಕೊಡುವುದರ ಮುಖಾಂತರ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ವಿ. ಹಾಗೇನೆ ಎಲ್ರಿಗೂ ಗೊತ್ತಾಗಬೇಕು, ರೋಡಾಗ ಹೋಗೋರಿಗೆಲ್ಲ ಗೊತ್ತಾಗಬೇಕು ಏನೋ ಇಲ್ಲಿ ಕಲ್ಲು ಹೊಡಿತಾವ್ರೆ ಅಂತ. ಕನಿಕಾಶ್ರೀ ಎಂ ಬ್ಲಾಕ್ ಬೆಲ್ಟ್ ಆದ್ಮೇಲೆ ಬರ್ತಕ್ಕಂಥ ಪದವಿ ಡಾನ್ ಒನ್ ಶೋಡಾನ್. ಯಾರು ಈ ಒಂದು ಫೀಲ್ಡ್ ಅಲ್ಲಿ ಪ್ರೊಫೆಷನಲ್ ಆಗಿ ಮುಂದುವರಿಯಕ್ಕೆ ಇಷ್ಟಪಡ್ತಾರೆ ಅವರು ಮಾಡ್ಕೊತಾರೆ. ನೆಕ್ಸ್ಟ್ ಒಂದು ಸದೃಢತೆ, ಆ ಒಂದು ಶೌರ್ಯ, ಸಾಹಸ, ಮತ್ತು ಎಷ್ಟೋ ಜನ ತುಂಬ ಖರ್ಚು ಮಾಡಿ ಎಜುಕೇಷನ್ ಮಾಡಿ ಲೈಫ್ನ ಕಟ್ಕೊಂಡಿರೋಲ್ಲ. ಆದರೆ ನಮ್ಮ ಕರಾಟೆ ಫೀಲ್ಡಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಕೂಡ ಕಟ್ಕೊಂಡಿದ್ದಾರೆ. ಇವತ್ತು ಪ್ರತಿಯೊಬ್ಬರು ಕೂಡ ಕರಾಟೆ ತುಂಬ ಅವಶ್ಯಕತೆ ಇದೆ. ಸಮಾಜ ಯಾವ ಒಂದು ಮಟ್ಟದಲ್ಲಿ ಹೋಗ್ತಾ ಇದೆ ಅನ್ನೋದು ಪ್ರತಿಯೊಬ್ಬರು ಗೊತ್ತಿರ್ತಕ್ಕಂಥದ್ದು. ಮತ್ತು ಇವತ್ತು ಇಲ್ಲಿ ಬ್ಲ್ಯಾಕ್ ಬೆಲ್ಟನ್ನು ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಅಷ್ಟೇ, ಮತ್ತು ಅದನ್ನು ಆ ಒಂದು ಮಟ್ಟ
ಒಬ್ಬ ರೈತನಿಗೆ ನರಮಂಡಲಗಳಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ ಅಂತ ಕೇಳಿ, ಏನಿಲ್ಲ. ಭಗವಂತ ಎಲ್ಲರಿಗೂ ನರಮಂಡಲ ಒಂದೇ ತರ ಕೊಟ್ಟಿರ್ತಾರೆ. ಅಷ್ಟೇ ರಕ್ತ, ಅಷ್ಟೇ ಸೈಜು, ಅಷ್ಟೇ ಚತುರತೆ ಎಲ್ಲ ಕೊಟ್ಟಿರ್ತಾರೆ. ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಾವು ಉದ್ಧಾರ ಆಗ್ತೀವಿ. ಸಮುದ್ರ ನೋಡಿದ್ರ ನೀವು? ಸಮುದ್ರ ನೋಡಿದ್ರಾ? ಈ ಸಾರಿ ನಾನು ಹೋದ್ಮೇಲೆ ಒಂದು ಸಣ್ಣ ಪ್ರಯೋಗ ಮಾಡಿ, ಒಂದು ಆಳಕ್ಕೆ ಮುಳುಗಬಲ್ಲ, ಹುಡುಕಿ ಮುತ್ತುಗಳನ್ನು ಹೆಕ್ಕಿ ತರಬಲ್ಲ. ಅದು ನೀವು ನೋಡಿ ಆ ಥರದ ಮುತ್ತುಗಳಾಗಬೇಕು. ನೋಡಿ, ಎಷ್ಟು 1000 ಜನ ವಿದ್ಯಾರ್ಥಿಗಳಿದ್ದಾರೆ. ನಾವು ತೋಟದಲ್ಲಿ ಹೂ ಬೆಳಿತೀವಿ, ಎಲ್ಲ ಹೂಗಳನ್ನು ಹಾರ ಮಾಡಲ್ಲ, ಕೆಲವೇ ಹೂಗಳು ಹಾರಕ್ಕಾಗೋದು. ನೀವು ಆ ರೀತಿ ಭಗವಂತನ ಪಾದಕ್ಕೆ, ಈ ಭಾರತ ಮಾತೆಯ ಸೇವೆಗೆ ಅಂತ ಆಯ್ಕೆ ಆಗಿರೋ ಪುಷ್ಪಗಳು. ಭಾರತ ಮಾತೆ ನಿಮ್ಮ ಸೇವೆಗೋಸ್ಕರ ಕಾಯ್ತಾ ಇದೆ. ನೆನಪಲ್ಲಿರಲಿ, ಭಾರತ ಹಿಂದಿನಂತೆ ಭಾರತ ಅಲ್ಲ. ನೇಪಾಳ ಅಂತ ಒಂದೇ, ಬಾಂಗ್ಲಾದೇಶ ದೇಶಕ್ಕೆ ಏನಾದ್ರು ಆಯ್ತು ಅಂದ್ರೆ ಎಲ್ಲರೂ ಅಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತಾರ್ರಿ. ನಾವು ನೀವೆಲ್ಲೋಗ್ಬೇಕು. ಅದಕ್ಕೆ ಆಸ್ತಿ ಇದ್ರೆ ನಮ್ಮನ್ನು ಕಾಪಾಡೋದಿಲ್ಲ, ನೆನಪಿರ್ಲಿ. ದುಡ್ಡಿದ್ರೆ ನಮ್ಮನ್ನು ಕಾಪಾಡೋದಿಲ್ಲ, ನೆನಪಿರ್ಲಿ. ನಮಗೆ ನಾವು ನಮ್ಮ ತಂದೆ ತಾಯಿ ನಮ್ಮ ದೇಶ ರಕ್ಷಣೆ ಮಾಡಬೇಕು ಅಂದ್ರೆ ಬುದ್ಧಿ ಬೇಕು. ಬುದ್ಧಿವಂತ ಜಗತ್ತಿನ ಎಲ್ಲ ಕಡೆಗೆ ಬದುಕಬಲ್ಲ, ಎಲ್ಲ ಕಡೆಗೆ ಉಳಿಬಲ್ಲ. ಆ ಪ್ರೀತಿ ಇಟ್ಕೋಬೇಕು, ಹಠ ಇಟ್ಕೋಬೇಕಷ್ಟೇ. ಅಂತ ಒಂದು ಹಠ, ಛಲ ನಿಮಗೆ ಬರಲಿ. ಪುಸ್ತಕಗಳನ್ನು ಓದಿ. ನಾನು ರಮೇಶ್ ಅವ್ರಿಗೆ ಕೇಳ್ತೀನಿ ಅಂತ ಹುಡುಗನ್ ಕೇಳಿದಾಗ, 6 ವರ್ಷದ ಹುಡುಗನ ಆತ ಹೇಳ್ತಾನೆ, ಮೊದಲು ರಿವಾಲ್ವರ್ ತಗೋತೀನಿ, ಬುದ್ಧನ ಶೂಟ್ ಮಾಡ್ತೀನಿ, ಆಮೇಲೆ ಅವನ್ ಪೂಜೆ ಮಾಡ್ಕೋತೀನಿ ಅಂತ. ದೇಶ ಮುಖ್ಯ ನನಗೆ, ದೇಶ ಉಳಿದ್ರೆ ನಾವು ಉಳಿತೀವಿ. ಅದರಿಂದ ದೇಶದ ಬಗ್ಗೆ ಒಂದು ಮಮತೆ ಇಟ್ಕೊಳ್ಳಿ. ದುಡ್ಡು ಇಸ್ಕೊಂಡದಲ್ಲೇ ಓಟ್ ಹಾಕಿ, ಜಾತಿ ನೋಡ್ದಲ್ಲೇ ಓಟ್ ಹಾಕಿ. ನಿಮ್ಮ ಅಪ್ಪ ಅಮ್ಮ ದುಡ್ಡು ಇಸ್ಕೊಂತಿದ್ರೆ ಗದರ್ಕಳಿ, ನೀವು ಓಟ್ ಹಾಕೋ ಸಂದರ್ಭಕ್ಕೆ ಬಂದಾಗ ದುಡ್ಡು ಇಸ್ಕೋಬೇಡಿ ಅಂತ ಹೇಳಿ. ಆ ಜಪಾನ್, ಇಸ್ರೇಲ್ ಅಂತ ಒಂದು ಪುಟ್ಟ ದೇಶ ರೀ. ಒಳ್ಳೆ ಮಕ್ಕಳಿದ್ದೀರಿ, ನಿಮ್ಮೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಒಬ್ಬ ಶಿಷ್ಯರಿಗೆ ಒಬ್ಬ ಒಳ್ಳೆ ಗುರು ಸಿಗ್ಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯ ಇರಬೇಕು. ನಿಮ್ಮೆಲ್ಲರಿಗೂ ಕೂಡ ರಮೇಶ್ ಅಂತ ಒಬ್ಬ ಗುರು ಸಿಕ್ಕಿದ್ದಾರೆ. ನಿಮ್ಮ ಪುಣ್ಯ ವಿಶೇಷ, ನೀವು ಅದನ್ನ ದಯವಿಟ್ಟು ಕಾಪಾಡ್ಕೊಳ್ಳಿ, ಅದನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟೊತ್ತು ಕೂಡ ನನ್ನ ಮಾತುಗಳನ್ನು ಕೇಳಿದ ನಿಮ್ಮೆಲ್ಲರೂ ಇಲ್ಲಿವರೆಗೂ ಏನು ಹೇಳಿದ್ರು, ಏನು ಮಾತಾಡಿದ್ದಾರೆ ಅದನ್ನೆಲ್ಲ ಸ್ವಲ್ಪ ಮನಸ್ಸಾಕೊಳ್ಳಿ. ಹಾಗೆ ಪೋಷಕರು ಕೂಡ ಆ ಒಂದು ನಿಟ್ಟಿನಲ್ಲಿ ಮಕ್ಕಳನ್ನ ಬೆಳೆಸೋ ಒಂದು ಮಟ್ಟಕ್ಕೆ ಇದಾಗಲಿ. ನಾನು ಯಾವಾಗಲೂ ಒಂದು ಮಾತಾಡ್ತಿರ್ತೀನಿ, ಮನೆ ಗೋಡೆ ಬಿಗಿಗಿಂತ ದೇಶದ ಗೋಡೆ ಬಿಗಿಯಾಗಿರಬೇಕು. ಮನೆ ಗೋಡೆ ಬಿಗಿಲ್ಲ ಅಂದ್ರೂ ನಾವು ಬದುಕ್ಬೋದು, ಆದರೆ ದೇಶದ ಗೋಡೆ ಬಿಗಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಬದುಕೋದು ಸಾಧ್ಯ ಇಲ್ಲ. ಸದೃಢ ದೇಹ, ಸದೃಢ ಮನಸ್ಸು, ಸದೃಢ ದೇಶ, ಈ ಒಂದು ಮಟ್ಟಕ್ಕೆ ಒಂದು ಟೀಮ್ನ ಕಟ್ಟಕ್ಕೆ ಸಹಕಾರ ಮಾಡಿಕೊಟ್ಟಿರ್ತಕ್ಕಂಥವ್ರು ಮತ್ತು ಮಾರ್ಗದರ್ಶಕರಾಗಿ ನಮಗೆ ನಿಂತಿರ್ತಕ್ಕಂಥವ್ರು ಇವಾಗ ಇಲ್ಲಿವರೆಗೂ ಏನು ಮಾತಾಡಿದ್ರು ನಮ್ಮ ದಯಾನಂದ ಸರ್ ಅವರ ಒಂದು ಮಾರ್ಗದರ್ಶನದಲ್ಲೇ ಕೂಡ ಈ ಒಂದು ಭಗತ್ ಸಿಂಗ್ ಟೀಮ್ ಮುಂದುವರಿತಾ ಇದೆ. ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು 2 ಮಾತಾಡಿರ್ತಾರೆ. ಕಲಿಬೇಕು ಅವ್ರೆ. ಮುಂಚೆ ಎಲ್ಲ ಹೆಣ್ಮಕ್ಳನ್ನೆಲ್ಲ ಯಾವುದೇ ಒಂದು ಇದಕ್ಕೂ ಶಾಲೆಗಾಗಲಿ ಕಳಿಸ್ತಾ ಇರಲಿಲ್ಲ. SLC ಮುಗಿತಿದ್ದಂಗೆ ಸಾಕು ನೀನು ಓದಿದ್ದು ಮನೆಗಿರು ಅಂತ ಹೇಳೋರು. ಆದರೆ ಈಗ ಕರಾಟೆ ಕ್ಲಾಸು ಮತ್ತು ಎಲ್ಲ ಪ್ರತಿಯೊಂದು ಇದರೊಳಗೂ ಹೆಣ್ಮಕ್ಳು ತುಂಬ ಎಲ್ಲದರಲ್ಲೂ ಮುಂದೆ ಇದ್ದಾರೆ. ಏನಂದರೆ ಇವಾಗ TV-ಲೆಲ್ಲ ತೋರಿಸ್ತಾ ಇರ್ತಾರೆ, ನ್ಯೂಸಲ್ಲಿ ಹೆಣ್ಮಕ್ಳನ್ನ ಯಾವ ರೀತಿ ಇದು ಮಾಡ್ತಾರೆ ಅಂತ. ಅವ್ರ ರಕ್ಷಣೆಗೋಸ್ಕರ ಈ ಕರಾಟೆ ಕಲಿಯೋದು ತುಂಬ ಒಳ್ಳೆಯದು. ಮತ್ತು ಪೋಷಕ ನೋಡ್ಬೇಕಲ್ಲ, ಕೈ ಕಾಲೇ ನಮ್ದು ಆಯುಧ. ಒಬ್ಬ ವ್ಯಕ್ತಿಗೆ ಲೆಗ್ ನೀಟಾಗಿ ಚಾರ್ಜ್ ಮಾಡಬೇಕು ಫೇಸ್ಗೆ ಅಂದ್ರೆ ಇದು ಸ್ಟ್ರೆಚ್ ತುಂಬಾ ಇಂಪಾರ್ಟೆಂಟ್. ಸ್ಟ್ರೆಚ್ ಬರಲೇಬೇಕು. ಕಮ ಹರೀಶ್ ಇಲ್ಲಿ ಬಂದಿದೆ.
ಜಾಗ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಕನ್ನಡ ಪೋಷಕರು ನೋಡ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ಯಾವ್ದು ಪರ್ಫೆಕ್ಟ್ ಯಾವ್ದು ಪರ್ಫೆಕ್ಟ್ ಆಗ್ಬೇಕು ಅನ್ನೋದನ್ನ. ಎಲ್ಲರೂ ಮಟ್ಕೊಂಡ್ಬಿಡಿ. ಅವರ ಒಂದು ದೇಹನ ಯಾವ ತರ ಕಾಣಿಸ್ತಾ ಇದ್ದಾರೆ ನೋಡಿ. ಕ್ಲಾಪ್ಸ್, ಮಕ್ಕಳಿಗೆ ಪ್ರೋತ್ಸಾಹ. ರೌಂಡ್ ಆಫ್ ರೌಂಡ್ ಆಫ್. ಆಮೇಲೆ ನೆಕ್ಸ್ಟ್ ನಿಮ್ಮಿಬ್ರು ಬರ್ತಾರೆ. ಇದು ಸ್ಟಾರ್ಟಿಂಗ್ ಅಂತ, ನೆಕ್ಸ್ಟ್ ಇನ್ನೂ ಬರ್ತವೆ. ಎರಡು ಸಾಕು, ಎರಡೇ ಸಾಕು. ಹಾ, ಇನ್ನೊಂದು. ನೋಡ್ಕೊಳ್ಳಿ ಸ್ಟೆಪ್ ಲೆಗ್ ಜಾಯಿನ್ ಯಾವ ತರ ಕಂಟ್ರೋಲ್ ಮಾಡ್ತಾರೆ ನೋಡಿ, ಪುಟಾಣಿಗಳು ಯಾವ ತರ. ನೆಕ್ಸ್ಟ್ ಫಿಫ್ತ್ ಮೇಲೆ 10th ಬೇಗ ಬರ್ಬೇಕಾದ್ರೆ ಫ್ರಂಟ್ ಮಾಡಿ. ಇಂಡಿಯಾ ರೆಡಿ. ರೆಡಿ ಅಪ್. ಹೌದು ಸಾವ್ಯ ಕಡನ್. ರೆಡಿ ಅಪ್. ಓಕೆ ಅಪ್ ಗೋ. ಏಕಪದಾಸನ ಬೇಗ. ಲಾಸ್ಟ್ ಒನ್ ಗೋ. ಲಾಸ್ಟ್ ಪೇಪರ್. ಹಾ ಮಾಮೂಲಿ ಕಾಲ ನಡೆಯೋದು ಎಲ್ಲರಿಗೂ ಗೊತ್ತಿದೆ. ಕೈ ಕಳಿಸ್ಬಿಡ. ಇದ್ದಂತ ಸಂದರ್ಭ ಮುಂಚಿನ ವೇಗದಲ್ಲಿದ್ದು ಎದುರಾಳಿನ ಅಟ್ಯಾಕ್ ಮಾಡಬೇಕು ಅಂತ ಸಂದರ್ಭ ಅಪ್ ಶಾಟ್ ಅಂತೀವಿ. ಎಲ್ರಿಗೂ ಕೂಡ ಬರೋದಿಲ್ಲ, ಪ್ರಯತ್ನ ಪಟ್ಟವ್ರು ಮಾತ್ರ ಬರೋದು. ಹಾಗೆ ವಿತೌಟ್ ಹ್ಯಾಂಡ್ ಅಪ್ ಶಾಟ್ ನೀವೇ. ಚಕ್ರವ್ಯೂಹ ಆತ್ಮಬಲವು ನಿನ್ನಲ್ಲಿ ಅಡಗಿದೆ. ನಿನಗೆಂದಿಗೂ ಸೋಲೆಯಿಲ್ಲ, ಜಾತಕೋ ಸಂದೇಹ. ಕೆಚ್ಚಲೆಯಲ್ಲಿ ನಿಂತರೆ ನೀನು ಪ್ರೀತಿಯು ಎಂದರೆ ಪಂಚಕಾಲಿಮ ಪ್ರತಿವಿಧ್ವನನ್ ಮೃದಂಗ ತುಪ್ತ ಮಂಗಲ ಧ್ವನಿಕ್ರಮ ಪ್ರವರ್ತಿತ ಪ್ರಚಂಡ ತಾಂಡವ ಶಿವ. ನೆಕ್ಸ್ಟ್ 3 ಇಂಚ್ 3 ಇಂಚಸ್ ಬರ್ಬೇಕು ಬೇಗ.
ಯಾರಾದ್ರೂ ಸೀನಿಯರ್ಸ್ ಇನ್ಯಾರಿಗಾರ ಸೀನಿಯರ್ಸ್? ರಂಜಿತ್ ಅವ್ರಿಗೂ ಒಂದು ದೊಡ್ಡ ಚಪ್ಪಾಳೆ ಹೊಡಿರಿ. ಎಷ್ಟು ಸುಸ್ತಾಗುತ್ತೆ ಗೊತ್ತಾ ಒಂದೊಂದು ಎಂಚ್ ಹೊಡಿಯೋದಕ್ಕೂ. ಒಂದು ಎಂಚ್ ಹೊಡಿಸ್ಕೊಂಡ್ರೇನೆ ಅಷ್ಟು ಸ್ಟ್ರಾಂಗ್ ಆಗಿರ್ತದೆ. ಇನ್ನು ಹೊಡಿಯೋರು ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು, ತೋಳ್ಬಲ ಎಷ್ಟು ಜಾಸ್ತಿ ಇರಬೇಕು. ನಿಮ್ಮ ಮಕ್ಳಿಗೆ ನೀವೇ ಪ್ರೋತ್ಸಾಹ. ಇನ್ನು ಆಚೆ ಎಷ್ಟು ಸಾವಿರ ಲಕ್ಷ ಮಕ್ಳುಗಳಿದ್ದಾರೆ, ಅವ್ರ ಕಂಪೇರ್ ಮಾಡಿದ್ರೆ ಇವರು ಸ್ಟ್ರಾಂಗ್ ಅಲ್ವಾ? ಬ್ರಹ್ಮನ ಸೃಷ್ಟಿ ಹಿಂದೆಯೂ ಇರುವಳೊಬ್ಬ ಅಮ್ಮ. ಬದುಕಿನಲ್ಲಿ ಅಲೆಗಳಿಗೆ ಸೋಲು ಬರಲಾಗಬೇಡ ಬೆಟ್ಟದೊಂದು ತಲೆ ಎತ್ತಿಕೊಂಡು ಭುಜ ಕಟ್ಟಿಕೊಂಡು ರಾಜನಂತೆ ಬಾಳು. ನಾವೆಲ್ಲರಿಗೂ ಹೊರಗಡೆ ಇರ್ತಕ್ಕಂಥ ಸಂದರ್ಭ ನಮಗೆ ತುಂಬಾ ಆಪತ್ತಿದೆ ಅನ್ನೋ ಸಂದರ್ಭದಲ್ಲಿ ಲಂಚ್ ರೊಟೇಷನ್ ಮಾಡೋದು. ಸ್ಟಾರ್ಟ್ ಸ್ಪೀಡ್. ನೀವೇನು ಕಲ್ತಿದ್ದೀರ ಎಲ್ಲ ರೊಟೇಷನ್ ಮಾಡಿ ತೋರಿಸ್ಬಿಡ್ಬೇಕ. ಸ್ಪೀಡ್ ಯಾವ ಥರ ಬರ್ತಾ ಇದೆ ಮಾಡಿ ವಿದ್ಯಾರ್ಥಿಗಳಲ್ಲಿ. ಹಾಗೆ ಎಲ್ಲ ವಿದ್ಯಾರ್ಥಿಗಳು ಅವ್ರನ್ನ ನೋಡ್ಕೊಳ್ಳಿ ಸ್ಪೀಡ್ ಯಾರ್ಯಾರು ಅಂತ. ಒಂದು ಸ್ಟ್ರಿಕ್ಟ್ ಆಗಿ ನೀವು ಸೆಂಟ್ರಲ್ ಟಾರ್ಚರ್ 20 ಜನ ಬಂದ ರಕ್ಷಣೆ ಮಾಡ್ಕೋಬಹುದು. ಅದೇ ಸ್ಟಾಪ್. ನೆಕ್ಸ್ಟ್ ಸೀನಿಯರ್ಸ್. ಸೀನಿಯರ್ಸ್ ಕಲ್ಲು ಮತ್ತೆ ಪ್ರತಿಷ್ಠೆಲ್ಲ ಆರಾಮ್ ಮಾಡ್ತಾ ಇದ್ದೀರಾ ನೋಡಿ. ಸೆಂಟ್ರಲ್ಲಿ ಖುಷಿ ಎಷ್ಟು ಸ್ಪೀಡ್ ಆಗಿ ಸುತ್ತ ನೋಡ್ಕೋಬೇಕು. ಲೊಕೇಶನ್ ಎಲ್ಲ ರೊಟೇಷನ್ ಯಾರ್ಯಾರ ಹೋಗ್ಬಾರಿ. ಸ್ಟಾರ್ಟಿಂಗ್ ಬೇಸಿಕ್ ಇರ್ತಕ್ಕಂಥ ವಿದ್ಯಾರ್ಥಿಗಳು संस्थापित
ಎಲ್ಲ ಗೆಸ್ಟ್ಗಳು ಕೂಡ ಹಾಗೆ ನಿಂತ್ಕೊಂಡ್ರಲ್ಲ. ಸ್ವಲ್ಪ ಪೋಷಕರೆಲ್ಲ ಇನ್ನೂ ಸ್ವಲ್ಪ ಬಂದಿದ್ದೀರಿ ಹೋಗಿ ಫುಲ್ ಹೋಗಿ ಇನ್ನು ಸರ್ ಆ ಬ್ಯಾನರ್ ಹತ್ತಿರ ಹೋಗಿ ಸರ್ ಪೋಷಕರು. ನೀಟಾಗಿ ಊಟ ಮಾಡ್ದೆ ಇಲ್ವಾ? ಎಷ್ಟು ತಿಂದೆ? ಇಷ್ಟು ತಿಂದ? ಅಷ್ಟು ಬೇಗ ಮುಗಿಸ್ಬಿಟ್ಟೆ? ಇಳಿಯೋದು ಅದೇ ಹೆಂಗ್ ಮಾಡ್ತೀಯ ಅಂತ. ಅಯ್ಯ ನಿನ್ನ ಉದ್ದ ಕಾಲು ಬಿಡು, ಈಜಾಡ್ಬಿಡ, ಉದ್ದ ಕಾಲು ಬಿಡು. ಜಾರಿದ್ರೆ ಕೈ ಕೆಳಗ್ಬಿಟ್ಟು ನಿಂತ್ಕೋ, ಕಾಲು ಬಿಡು ಸ್ಟ್ರೈಟಾಗಿ. ಕೈ ಬಿಡ, ಕಾಲು ಸ್ಟ್ರೈಟ್ ಮಾಡು ಶ್ರಾವ್ಯ ಅಷ್ಟೇ.